ನೋಡಪ್ಪ ನಿನ್ನ ಹೆಂಡತಿ ನಿನಗೆ ಬೇಕಾಗಿಲ್ಲ ಅಂತಂದ್ರ ನಿಮ್ಮ ಮಾವನ ಆಸ್ತಿ ಅವ್ನು ಕೊಟ್ಬಿಡು, ಅವ ಹಂಪ್ ಪರ್ಕೊಂಡು ಹೋಗೋಣಕ. ಅದು ಹೆಂಗೆ ಹೊಳಿಕೊಳ್ರಿ? ಅವ ನಮ್ಮ ಅಪ್ಪನ ಕಸ್ಕೊಂಡಾನ, ನಮ್ಮ ಅವ್ವನ ನೆಮ್ಮದಿ ಕಸ್ಕೊಂಡಾನ. ಅಂಥ ಮನುಷ್ಯಾಗ ಹೊಳ್ಳಿ ಆಸ್ತಿ ನಾ ಕೊಡ್ತೀನಿ? ಸಾಧ್ಯ ಇಲ್ಲ. ಅಂತ ಸಿಟ್ಟಿನ ಜೊತೆ ನೀ ಯಾಕೆ ಎದುರು ಓದಿಸ್ತಿ? ದೂರ ಸರ್ಕೊಂಬಿಡು. ಸಣ್ಣವ್ರಿದ್ದಾಗಿಂದ ನಮ್ಮ ಮಾವು ಹೆಂಗೆ ತಿಳ್ಕೊಂಡು ಬಂದೀವಿ. ನಮ್ಮ ಕಣ್ಣಾಗ ಮಣ್ಣೋಗದ ನಮ್ಮ ಮುಂದೆ ಒಳ್ಳೆಯವ್ರ ಥರ ನಾಟಕ ಮಾಡ್ಯಾನ. ಅದು ಅಲ್ದ ಹೇಳಿನಲ್ಲ ನಾನು ತಂದಿನ ಕಸ್ಕೊಂಡಾನ ಅಂತೇಳಿ. ಅವನ ಮ್ಯಾಗ ಸಿಟ್ಟ ಶೇಡ ಸಾತ್ಸುತ್ತಾಗ ನನಗೆ ನೆಮ್ಮದಿ ಇಲ್ಲ. ನೀನು ಸಂಬಾಯ್ತೆ ಅಂತ ತಿಳ್ಕೊಂಡಿದ್ದೆ ಬಿಡು, ಆದ್ರೆ ನೀನು ನಿಮ್ಮ ಮಾವನ ಮ್ಯಾಗ ಸಿಟ್ಟೆ ಇಟ್ಕೊಂಡಿ. ತಪ್ಪಿಲ್ಲಾರ ನಮ್ಮ ಅಪ್ಪನ ಜೈಲಿಗೆ ಕಳಿಸ್ಯಾನ. ಸಂಬಂಧದೊಳಗೆ ಮಗಳು ಕೊಡ್ತೀನಿ ಅಂತ ಎಷ್ಟೆಲ್ಲ ಕಡ್ಯಾನ, ಬಾಯಿ ಬಂದಂಗೆ ಮಾತಾಡ್ಯಾನ. ಅಂಥವ್ನ ಮ್ಯಾಗ ಸಿಟ್ಟಿಟ್ಕೊಳ್ಳಾರೆ ಮತ್ತೆ ನಾನು ನಕ್ಕೋತಿರ್ಬೇಕೇನ್ರಿ? ಅವ ಕಾಡಿದ್ದ ಒಂದ ಎರಡ ಎಲ್ಲ ಬ್ಯಾಸತ್ತು ನಿಮ್ಮ ಮೌನ ಆಸ್ತಿ ಬರೋದು ಕೊಡಕ್ಕೆ ರೆಡಿ ಆಗ್ಯಾಳ. ನಿಂದೇನು ರಗಳಿ? ನಿನಗೇನೋ ಗೊತ್ತಿಲ್ಲ, ನೀ ಮಾತಾಡ್ತಿ. ಆದ್ರೆ ಅಪ್ಪನ ಕಳ್ಕೊಂಡ್ರು ಸಿಟ್ಟ ಸೀಡ ನಮಗಿರುವುದಿಲ್ಲೇನ? ತಪ್ಪು ಮೊದಲು ನಿಮ್ದ, ಇನ್ನಷ್ಟು ತಪ್ಪು ಮಾಡಕ್ ಹೋಗ್ಬೇಡ್ರಿ. ವಿಚಾರ ಮಾಡಿ ನೋಡ್ರಿ. ನಮ್ಮವ್ವ ತಪ್ಪು ಮಾಡಿದ್ಲ ಅಂತೇಳಿ ನಮ್ಮ ಮಾವ ನಮ್ಮ ಅತ್ತಿನ ಕೊಲ್ಲೋದು ತಪ್ಪಲ್ಲೇನು? ನಮ್ಮ ಮಾವ ಆ ತಪ್ಪು ನಮ್ಮ ಅಪ್ಪನ ಮ್ಯಾಗ ಹಾಕಿ ನಮ್ಮ ಅಪ್ಪನ ಜೈಲಿಗೆ ಕಳಿಸಿದ ತಪ್ಪಲ್ಲೇನು? ಅಷ್ಟೆಲ್ಲ ತಪ್ಪು ಮಾಡಿದ್ರು ಇನ್ನ ಅವ್ನು ಸೊಕ್ಕ ಮುರಿದಿಲ್ಲ ಅಂದ್ರೆ ಮತ್ತು ಅವ್ನು ಸೊಕ್ಕ ಮುರ್ಸೋರು ಯಾರ? ಅದನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ಅವನು ಸೊಕ್ಕ ಮುರ್ಸವ್ ನೀನ. ಈಗ ಸುಮ್ ಕುಂದ್ರ, ಹುರಿ ಬೆಂಕಿಗೆ ಯಾಕೆ ತುಪ್ಪ ಸುರಿಯಾಕತ್ತಿ? ಈಗ ಎಲ್ಲಾರನು ಸಮಾಧಾನ ಮಾಡ್ಬೇಕಾಗೈತಿ. ನೀವೆಷ್ಟ ಸಮಾಧಾನ ಮಾಡಿದ್ರು ನಿಮ್ಮ ಮಾತಿಗೆ ನಾನು ಹೆಂಡತಿ ಸಮಾಧಾನ ಮಾಡ್ಕೋಬೋದು, ನಮ್ಮ ಮಗು ಸಮಾಧಾನ ಮಾಡ್ಕೋಬೋದು. ಆದ್ರೆ ತಂದಿಲ್ದ ಪರದೇಶಿ ಮಗ ನಾ ಹೆಂಗೆ ಬೆಳೆದು ನನಗೆ ಗೊತ್ತೈತಿ. ನಾ ಸಮಾಧಾನ ಆಗೋದಿಲ್ರಿ. ಇಷ್ಟೆಲ್ಲ ಒಡಲಾಗ ಬೆಂಕಿ ಇಟ್ಕೊಂಡ ಇಷ್ಟು ದಿನ ಹೆಂಗೆ ಸುಮ್ಮಿದ್ದಿ? ನನ್ನ ರಾಧನ ಪಡೆಯೋ ಸಲುವಾಗಿ, ನನ್ನ ರಾಧನ ಕೊಳ್ಳಿಗೆ ನಾ ತಾಳಿ ಕಟ್ಟೋ ಸಲುವಾಗಿ, ನನ್ನ ರಾಧ ನನ್ನ ಕೈ ಹಿಡಿದು ಬರೋ ಸಲುವಾಗಿ ಎಲ್ಲ ಸಿಟ್ಟ ಸೇಡ ಮುಚ್ಚಿಡು ಪರಿಸ್ಥಿತಿ ಬಂದಿತ್ತು. ಹಿಂಗ ನೀ ಸಿಟ್ನೆ ಮಾತಾಡಕತ್ತಿ ಅಂತಂದ್ರ ನಿನ್ನ ತಾಯಿನ ಕಳ್ಕೊಂತಿ ನೋಡ್ ನೀನು. ಏನಂತ ಮಾತಾಡ್ತೀರಿ? ಬಾಳೆ ಮಾಡು ಹೊತ್ನಾಗ ನಮ್ಮ ಅವ್ವನ ಕೊಳ್ಳಂತ ತಾಳಿ ಕಿತ್ತುಗದನ ನನ್ನ ಮಾವ. ಅದು ಹೆಂಗೇನು ಸುಖದಿಂದ ಇರ್ತಾಳ ಅಂದ ಸತ್ತು ಹೋಗ್ಯಾಳ ನಮ್ಮವ್ವ. ಇಷ್ಟೆಲ್ಲ ನಿಮ್ಮ ಮಾವ ಕ್ರೂರಿ ಅಂತ ಗೊತ್ತಾಗಿದ್ರೆ ನಾವು ನಿಮ್ಮ ಮಾವನ ಜೊತೆ ಕೈನ ಕೂಡಿಸ್ತಿದ್ದಿದ್ದಿಲ್ಲ. ಎಲ್ಲ ಚಲೋ ಆಗೈತಿ. ಅದೇಟ್ ಆಸ್ತಿ ಬರ್ದು ಕೊಟ್ಬಿಟ್ಟೆ ಅಂತಂದ್ರೆ ಇನ್ನೂ ಚಲೋ ಆಗತ್ತ. ಆಸ್ತಿ ಏನರ ಬರೆದು ಕೊಟ್ಟೇವು ಅಂದ್ರೆ ನಮ್ಮ ಬೀಗ್ರು ಇನ್ನಷ್ಟು ನಮ್ಮನ್ನ ಬೀದಿ ಬಿಕಾರಿ ಮಾಡ್ತಾರೆ. ಆ ಆಸ್ತಿ ಇಟ್ಕೊಂಡು ಆಟ ಆಡಕತ್ತೀವಿ, ಇನ್ನು ಮುಂದೆ ಆಟನೂ ಆಡಿಸ್ತೀವಿ. ಸಂಬಂಧಿಕರಿಗೆ ಬೇಕಾಗಿರೋದು ನಾವಲ್ಲ, ನಮ್ಮ ತೆಕ್ಕಿದ್ದಿದ್ದ ಆಸ್ತಿ. ಹುಡುಗಿನ ಹೊಂದ್ಕೊಂಡು ಬಾಳೆ ಮಾಡತ್ತಾಳ, ಯಾಕೆ ಉಪದ್ರ ಇಟ್ಟಿ? ನಿನ್ನ ಉಪದ್ರ ಮುಂದೆ ನನ್ನ ಉಪದ್ರ ಏನಲ್ಲ. ನನಗೇನು ಕೊಡ್ಬೇಕು ಕೊಡು, ನಾ ಹೋಗ್ತೀನಿ. ನಿನ್ನ ತಂಗಿ ಈ ಪರಿಸ್ಥಿತಿ ಒಳಗದಾಳ, ನಿನಗೇನ್ ಕೊಡ್ಬೇಕು? ನನಗೆ ಮಾಡಿದ ಮೋಸಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದೈತಿ. ನನ್ನ ಮಗಳು ನಿನ್ನ ಮನೆ ಒಳಗದಾಳ ಅಂದ್ಮೇಲೆ ನಾ ನಿನಗೆ ಬರೆದು ಕೊಟ್ಟರು ಆಸ್ತಿ ನನ್ನ ಹೆಸರಲ್ಲೇ ಬರೆದು ಕೊಟ್ಬಿಡು. ಏನಣ್ಣ, ನಿನಗೆ ಆಸ್ತಿ ಬರೆದು ಕೊಡ್ಬೇಕಾ? ಕೊಡ್ತೀನಿ. ಆದ್ರೆ ಆ ಆಸ್ತಿಗೆ ಆಸೆ ಪಟ್ಟಿದಕ್ಕೆ ಏನೆಲ್ಲ ಗೋಳು ಅನುಭವಿಸ್ಬೇಕು ನಾ ಅನುಭವಿಸ್ತೀನಿ. ಅವಾಗ ಆಸ್ತಿಗೆ ಆಸೆ ಪಡೋ ಬದಲ ತವ್ರ ಮನೆ ಕಾಯ್ಕೊಂಡಿದ್ರೆ ಈಗ ಎಲ್ಲರೂ ಚಂದಂಗಿರ್ತಿದ್ವಿ. ಅಣ್ಣ, ಜೋಲಿ ಹೋದ ಮ್ಯಾಗ ಏನಂದ್ರೂ ಬರೋದಿಲ್ಲ, ಆಡಿದ್ರು ಬರೋದಿಲ್ಲ. ನಿನ್ನ ಆಸ್ತಿ ನಿನಗೆ ಕೊಡ್ತೀನಿ, ಆದ್ರೆ ನಿನ್ನ ಮಗಳನ್ನ ಇಲ್ಲಿ ಬಿಟ್ಟು ನಿನ್ನ ಪಾಡಿಗೆ ನೀ ಹೋಗಿಬಿಡು. ಅಷ್ಟು ಮಾಡ, ನನ್ನ ನಾನು ಹೋಗಿಬಿಡ್ತೀನಿ. ನಿಮ್ಮ ಮನೆ ಸಂಚಾರಕ್ಕೆ ಬರೋದಿಲ್ಲ ನಾನು. ಇದು ಮತ್ತೇನಾತ? ನಿನ್ನ ಗಂಡನ ಅಕ್ಕದಳಲ್ಲ, ಆಕೇನು ಸಾಮಾನ್ಯದಕ್ಕೆಲ್ಲ. ಅರ್ಥ ಆಗೈತಿ. ನಿನ್ನಂಗ ಆಕಿ ಹಂಗ ನೀನು. ನನ್ನ ತಪ್ಪಿರ್ಬೋದು, ನಾನು ನನ್ನ ಆಸ್ತಿ ಕೇಳಕ್ಕೆ ಬಂದೀನಿ. ಆದ್ರೆ ಆಕಿ ಇದ್ದ ಆಸ್ತಿನ ಕಸ್ಕೊಳಕ್ ಬಂದಾಳ. ಅಂದ್ರ ಆಕಿ ತನ್ನ ಮಗಳನ್ನ ನಿನ್ನ ಮಗಗ ಕೊಡಾಕ್ ಬಂದದ್ದು ನಿನ್ನ ಮಗನಾಗ್ಲಿ ನಿನ್ನ ಗುಣ ನೋಡಿ ಅಲ್ಲ, ನಿನ್ನ ಹಿಂದಿರೋ ಆಸ್ತಿ, ಈ ಆಸ್ತಿ ನೋಡಿ ಆಕಿ ಹೆಣ್ಣು ಕೊಡಾಕ್ ಬಂದಾಳ. ಆಸ್ತಿ ಆಸ್ತಿ ಅಂತ ಸಾಯೋರ್ ಮುಂದ ನನ್ನ ಮಗ ಸಂಬಂಧ ಉಳಿಸಾಕ ಬಡದಾಡಕತ್ತಾನ. ಇದ 15 ವರ್ಷದ ಹಿಂದ ನೀನು ಸಂಬಂಧ ಸಲುವಾಗಿ ಬಡ್ದಾಡಿದ್ರ ಇಷ್ಟೆಲ್ಲ ರಗಳಿನ ಹಾಕಿದ್ದಿಲ್ಲ. ನನ್ನ ಮಗಳೇನೋ ನನ್ನ ಮಾತು ಮೀರಿ ನಿನ್ನ ಮನೆಗೆ ಬಂದಾಳ. ಆಕಿನ ಚಂದಂಗ್ ನೋಡ್ಕೋಬೇಕಾ?
ಸಣ್ಣಾಗಿರ್ತಾ ನನ್ನ ಸೊಸಿನ ನಾನು ನೋಡ್ಕೊಂತ ಬಂದೀನಿ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ಅದಕ್ಕಿಂತ ಮುಂಚಿತವಾಗಿ ಆಸ್ತಿ ಬರೆದು ಕೊಡಾಕ ಮುಂದೆ ಹೆಜ್ಜೆ ಇಡು. ಏನಾರ ಹೇಳ್ಬೇಕಿತ್ತೇನತಿ? ಹೂನವ್ವ, ಹೇಳಿದ್ರೇನು ಮನ್ಸಿಗೆ ಹಚ್ಕೊಳಂಗಿಲ್ಲಲ್ಲ? ನಾ ಈಗ ಅತ್ತಿ ಮನೆ ಸೊಸೆ ಅದೀನಿ, ನಿನ್ ಮಾತು ನಾ ಯಾಕೆ ಮನ್ಸಿಗೆ ಹಚ್ಕೊಳ್ಳಿ? ಚಲೋ ಗುಣದಕ್ಯವ್ವ. ನಿಮ್ಮಪ್ಪ ಹೊಳ್ಳೆ ಆಸ್ತಿ ಕೊಡು ಅಂತ ಗಂಟು ಬಿದ್ದಾನ. ಆಸ್ತಿ ಕೊಟ್ರ ನಿಮ್ಮನ್ನು ಬಾಳೆ ಮಾಡಕ್ ಬಿಡ್ತೀನಿ ಅನ್ನತ್ತಾನ. ಅತ್ತಿ, ಅಪ್ಪನ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋತಿ? ನೀ ಆಸೆ ಪಟ್ಟು ತಗೊಂಡಿರೋ ಆಸ್ತಿ ಐತದ. ನಾನು ಆಸೆ ಪಡ್ಬೇಕಿತ್ತು, ಆದ್ರ ಅತಿ ಆಸೆ ಪಡಬಾರ್ದಿತ್ತು. ಈಗೇನು ಅಪ್ಪನ ಮಾತಿಗೆ ಎದಿ ಹೊಡ್ಕೊಂಡು ಆಸ್ತಿ ಹೊಳ್ಳಿ ಕೊಡೋರ? ಕೊಟ್ರನ್ನ ಚಲೋ ಅನಿಸ್ತೈತವ. ಸಿಟ್ನಾಗ ಏನೋ ಅಂತಾನತ್ತಿ. ನಾಳೆ ಆಸ್ತಿ ಯಾರಿಗೆ ಹೋಗೋದು? ನಮ್ಗ ಬರೋದಲ್ಲ. ಯಾರಿಗಾರ ಹೋಗಲ್ಯಾಕವ್ವ, ಒಟ್ಟು ನಾವು ನೆಮ್ಮದಿಯಿಂದ ಬದುಕಬೇಕಾಗೈತಿ. ಆಸ್ತಿ ವಿಚಾರ ನನ್ನ ಮುಂದೆ ಏನು ಮಾತಾಡ್ಬೇಡತ್ತಿ. ಏನ ಇದ್ರು ನಿಮ್ಮ ಮಗನ ಮುಂದೆ ಮಾತಾಡ್ರಿ. 15 ವರ್ಷ ಆತು ನನ್ನ ಮಗನ ಮಾತು ನಾ ಕೇಳ್ತೀನಿ, ನನ್ನ ಮಾತು ನನ್ನ ಮಗ ಕೇಳ್ತಾನ. ಆದ್ರ ಈಗ ನೀನು ಒಬ್ಬಾಕಿ. ನೀವೇನ್ ಹೇಳಿದ್ರು ಕೇಳ್ತೇನತ್ತಿ. ರಾಧಾ, ನನಗ ಮಗ ಸೊಸಿ ನೆಮ್ಮದಿಯಾಗಿರ್ಬೇಕು. ನಿಮ್ಮ ಅಪ್ಪನ ಆಸ್ತಿ ಹೊಳ್ಳಿ ಕೊಟ್ಬಿಡೋಣ. ಅತ್ತಿ, ನಿಮ್ಮ ಮಗ ನೀವು ಕುತ್ಕೊಂಡು ವಿಚಾರ ಮಾಡಿ ಒಂದ್ ನಿರ್ಧಾರಕ್ಕೆ ಬರ್ರಿ. ಇದ್ರಾಗ ನನ್ ತರಬೇಡ್ರಿ. ನನ್ನ ಮಗನ ಮುಂದೆ ನಾ ಹೇಳೋದಕ್ಕಿಂತ ನಿನ್ನ ಗಂಡನ ಜೊತೆ ಮಾತಾಡಿದ್ರ ಚಲೋ ಅನಿಸ್ತೈತಿ. ಅತ್ತಿ ನಮ್ಮಪ್ಪಗ ಆಸ್ತಿ ಹೊಳ್ಳಿ ಕೊಡ್ತಾಳಂತಲ್ಲ. ಅವ್ರವ್ರು ಏನಾರ ಮಾಡಲ್ಲ ಯಾಕೆ? ನಮ್ಮ ಆಸೆ ಏನಿತ್ತು, ನಾ ನಿನ್ನ ಪಡಿಬೇಕಿತ್ತ, ನೀ ನಾನು ಪಡಿಬೇಕಿತ್ತ. ಇಬ್ಬರು ಒಂದಾಗಿವೆ. ಅವ್ರ ಹೊಯ್ ಮನಸ್ಸು ಏನದಾವಲ್ಲ ಅವ್ರು ಮುಗಿಸ್ಲ್ಯಾಕ. ನಮ್ಮಪ್ಪ ಇಷ್ಟ ಯಾಕೆ ಹಠ ಹಿಡ್ದಾನ? ಆಸ್ತಿ ಯಾರಿಗಾರ ಕೊಡೋದನವ? ರಾಧಾ, ನಿಮ್ಮಪ್ಪ ಯಾರಿಗಾರ ಆಸ್ತಿ ಕೊಡಲ್ಯಾಕ ನನಗೇನು ಬೇಜಾರಿಲ್ಲ. ಆದ್ರೆ ನನ್ನ ಆಸ್ತಿ ಒಂದು ನನಗೆ ಬಿಟ್ಟು ಕೊಟ್ಟಲ್ಲ, ಅಷ್ಟು ಸಾಕು. ನಾನಾ ಒಂದು ಆಸ್ತಿ ಅಂತ ಅಂದ್ರೆ ನೀವು ನಂಬಿಕೊಂತೀರಿ. ಆದ್ರೆ ಇದಕ್ಕಿನ್ನ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಯಾರ್ಯಾರ ಭಾಷೆಂಗೆ ಬಲ ಎಲ್ಲಿ ಕೂಡ್ತೈತೋ ಗೊತ್ತಿಲ್ಲ ಅಂತಾರೆ. ಆದ್ರೆ ಈ ಜನ್ಮದಾಗ ನಾನು ನೀನು ಗಂಡ ಹಿಂತೆ ಆಗ್ಬೇಕಂತೇಳಿ ಆ ದೇವ್ರ ಪದ್ರ ಗಂಟು ಹಾಕಿರುವಾಗ ನನ್ನಿಂದ ನಿನ್ನ, ನಿನ್ನಿಂದ ನನ್ನ ಯಾರು ದೂರ ಮಾಡೋಕ್ಕೆ ಸಾಧ್ಯ ಐತಿ? ರುಕ್ಕುನ ಯಾಕೆ ಊರಿಗೆ ಕಳ್ಸಿದ್ರಿ? ರುಕ್ಕು, ನಾ ಒಂದು ಮಾತು ಕೇಳ್ತೀನಿ, ಹಂಗೆ ಮಾಡ್ತೀಯ? ಏನ್ ಮಾವ? ಮನ್ಯಾಗಿದ್ದಾಗ ದಿನ ಒಂಥರ ಕಿರಿಕಿರಿನ ಆಗತ್ತೈತಿ. ಯಾರ ಮನುಷ್ಯಗೂ ನೆಮ್ಮದಿ ಇಲ್ಲ. ಅಂಕ ತಕ ನೀ ಅತ್ತಿ ಕರ್ಕೊಂಡು ನಿಮ್ಮೂರಿಗೆ ಹೋಗ್ತೀಯ? ಯಾಕೆ ಮಾವ, ನಾ ಏನ್ ಕಿರಿಕಿರಿ ಮಾಡಿ ನಿಂಗ? ನಿನ್ನಿಂದ ಯಾವ ಕಿರಿಕಿರಿ ಆಗಿಲ್ಲ ನನಗೆ. ಅತ್ತಿಯಿಂದ ರಾಧಾಗ ಕಿರಿಕಿರಿ ಆಗತ್ತದ. ಅತ್ತಿ ಏನೊಂದು ವಿಚಾರ ಮಾಡ್ಲಾರ ಅಲ್ಲಿ ಚುಚ್ಚು ಮಾತಾಡಕತ್ತಾಳ. ಎಷ್ಟು ಮನ್ಸಿಗೆ ಹತ್ಲಾಕಿಲ್ಲ ನೀನ ನೋಡು. ನಮ್ಮ ಅವ್ವಾಗ ಎಷ್ಟು ಬೈದ್ರು ಅಷ್ಟ, ಒಟ್ಟ ನನ್ನ ಮಾತ ತಿಳ್ಕೊಳ್ಳೋದಿಲ್ಲ. ತಿಳಿಸಿ ಹೇಳಿ ಸಾಕಾತು. ಅದಕ್ಕೆ ಊರಿಗೆ ಕರ್ಕೊಂಡು ಹೋಗ್ತೀಯ? ನಿನ್ ಕಷ್ಟ ನಂಗೆ ಅರ್ಥ ಆಕೈತಿ ಮಾವ, ಕರ್ಕೊಂಡು ಹೋಗ್ತೀನಿ ತಗೋ. ಹೋಗಂದಿನ ಅಂತೇಳಿ ಮನ್ಸಿಗೇನು ತಿಳ್ಕೊಂಡು ಆ ಕಡೆ ಹೋಗಬೇಡ. ನಿನಗೆ ಬರ್ಬೇಕನ್ಸಿದ್ರೆ ಬಾ. ನಿನ್ನ ಮಾವನ ಮನೆ ಬಾಗಲ ಯಾವಾಗಲೂ ನಿನ್ನ ಸಲುವಾಗಿ ತೆಗೆದಿರ್ತೈತಿ. ಯಾಕೆ ಬಿಡು ಮಾವ, ನಮ್ಮಿಂದ ಇನ್ನೊಬ್ರಿಗೆ ಕಿರಿಕಿರಿ. ರುಕು ರುಕು, ಹಂಗೆ ತಿಳ್ಕೊಬೇಡ. ನಾ ಹೇಳಿದ್ದೆ ಬೇರೆ. ನಾನು ಇನ್ನೆಷ್ಟು ಹಚ್ಚಿಕೊಂಡಿನೋ ಅಷ್ಟು ಆಕಿನೂ ನಾನು ಹಚ್ಚಿಕೊಂಡಾಳ. ಹುಡುಗಿ ನನಗತ್ಲೆ ಕನಸು ಕಾಣಬಾರ್ದಲ್ಲ. ನನ್ನ ಕನಸೇನೋ ನನ್ನ ಸಾತ. ಆಕಿ ಏನು ಮಾಡ್ಬೇಕು? ಅದಕ್ಕೆ ಸಮಾಧಾನ ಮಾಡಿ ಊರಿಗೆ ಕಳಿಸೀನಿ. ನೀವು ನನ್ನ ಮ್ಯಾಗ ಇಟ್ಟಿರೋ ಪ್ರೀತಿ ಭಾಳ ಬೆಲೆ ಬಾಳೋ ಅಂಥದ್ದೈತಿ. ಅದನ್ನು ನಾ ಉಳಿಸ್ಕೋತೇನೆ. ಖುಷಿ ಆಗುವಂಥದ್ದು ಮಾತಾಡಕತ್ತಿ. ಅದಕ್ಕೆ ನಾ ಮತ್ತೇನು ಮಾತಾಡಲಿ? ಇದು ನಮ್ಮವ್ವ ಮಾವಾಗ ಆಸ್ತಿ ಕೊಡೋದು ಯಾರು ಹೇಳಿದ್ರೆ? ಅತ್ತಿನ ನನ್ನ ಮುಂದೆ ಹೇಳಾತಿದ್ಲು. ಹೆಂಗೆ ಮಾಡೋದುವ ಅಂತಂದು ಕೇಳಿದ್ಲು. ಇದ್ರ ಬಗ್ಗೆ ನೀ ಏನು ವಿಚಾರ ಮಾಡಬೇಡ. ಮತ್ತು ನನ್ನಲ್ಲಿ ನಿನ್ನಲ್ಲಿ ಹೊಯ್ಮನ ಸುಟ್ಟಿತ್ತು. ಏಯ್, ನನ್ನ ಜೋಡಿ ನೀನೇನು ವಾದಿಸ್ಬೇಡ. ನಿಮ್ಮ ಅವ್ವ ಆಸ್ತಿ ಕೊಡಕ್ಕೆ ಹೂ ಅಂದಳ, ನೀ ಸುಮ್ಮನೆ ಹೂ ಅಂದ್ಬಿಡು. ಅದು ಹೆಂಗೆ ಹೂ ಅಂತೀಮವ? ಆಸ್ತಿ ಕಸ್ಕೊಂಡು ಮತ್ತೆ ಯಾರಿಗೆ ಕೊಡೋದಿ? ಇರಕ್ಕೆ ನಿನಗೆ ಒಬ್ಬಕ್ಕೆ ಮಗಳು, ಅಕ್ಕಿಗೆ ಆಗೋದಲ್ಲ. ಆ ವಿಚಾರ ಮಾಡಿ ಆಸ್ತಿ ಬಿಟ್ಬಿಡು. ನಾಳೆ ಆಸ್ತಿ ನನ್ನ ಮಗಳಿಗೆ ಆಗೋದ, ಆದ್ರೆ ಸದ್ಯಕ್ಕೆ ನನಗೆ ಬೇಕು. ನಿನ್ನ ಮಾತು ನಂಬಕ ನಾ ಹುಚ್ಚಲ್ಲ ಮಾವ.
ನಿನ್ನ ಮಾತು ನಂಬಿ ನಮ್ಮವ್ವ ಜೀವನ ಎಷ್ಟು ಹಾಳು ಮಾಡ್ಕೊಂಡ ನನಗೆ ಗೊತ್ತೈತಿ. ಯಾವ ಕಾರಣಕ್ಕೂ ನಮ್ಮವ್ವನ ಕಡೆ ನಾ ಸಹಿ ಮಾಡಿಸ್ಕೊಡೋದಿಲ್ಲ, ಆಸ್ತಿ ನಿನ್ನಂತೆ ಮಾಡಿಸೋದು ಇಲ್ಲ. ಯಾರ್ದು ಆಸ್ತಿ ಯಾರ ಪಾಲ ಆಗೋಕ್ಕಿಂತ ಮೊದಲು ನಾ ಹೇಳ್ದಂಗೆ ಕೇಳ್ತೀಯೋ ಇಲ್ಲೋ? ಯಾರ ಪಾಲಾಗ್ತೈತಿ? ನಮ್ಮವ್ವನ ಹೆಸರಲ್ಲಿ ಐತಿ, ಭಾಳ ಅದ್ರ ನನ್ನ ಹೆಸರಲ್ಲೇ ಆಗಿತ್ತು, ಮತ್ತೆ ಹೆಸರಲ್ಲೇ ಆಕೈತಿ. ನನ್ನ ಆಸ್ತಿನೂ ಕಸ್ಕೊಂಡ್ರಿ, ನನ್ನ ಮಗಳನ್ನೂ ಕಸ್ಕೊಂಡ್ರಿ. ನನ್ನ ಮ್ಯಾಲಿರೋ ಸೇಡಿಗಾಗಿ ನನ್ನ ಮಗಳು ನಿಮ್ಮ ಮನೆ ಒಳಗೆ ಆಳಾಗಿ ಕೆಲಸ ಮಾಡ್ಕೊಂತ ಇರ್ಬೇಕನ? ಆಳಾಗಿ ಕಾಣೋರು ನಾವಲ್ಲ, ಕೀಳಾಗಿ ಕಾಣೋರು ನಾವಲ್ಲ. ಆಕಿನ ಇಷ್ಟಿರ್ತ ಪ್ರೀತಿ ಮಾಡ್ಕೊತ ಬಂದೀನಿ. ಆಕಿನ ಮುದ್ದು ಮಾಡಿ ಸಾಕ್ತೀನಿ ಮಾವ. ಆಕಿ ನಾನು ಹೇಳ್ತಿದ್ದಾಳ, ಆಕಿನ್ಯಾಕೆ ಹಂಗೆ ಕಾಣು ನಾವು? ನೀ ಕೀಳಾಗಿ ಕಾಣದಿದ್ರು ನಿಮ್ಮ ಮನೆಯವ್ರು ಕೀಳಾಗಿ ಕಾಣತಾರ. ಕೀಳಾಗಿ ಕಾಣಕ್ಕೆ ನಮ್ಮ ಮನ್ಯಾಗ ಯಾರ್ದಾರ ಮಾವ? ಅವ್ವ ಬಿಟ್ರೆ ನಾನು ಅವ್ವ ಆಕಿ ಮ್ಯಾಗ ಎಷ್ಟು ಜೀವ ಅದೇವ ಅಂತೇಳಿ ನಿನಗೆ ಗೊತ್ತಿಲ್ಲೇನ? ನಾ ನಿನ್ನ ಬಗ್ಗೆನೂ ಮಾತಾಡಕತ್ತಿಲ್ಲ, ನಿಮ್ಮ ಅವ್ವನ ಬಗ್ಗೆನೂ ಮಾತಾಡಕತ್ತಿಲ್ಲ. ನಿಮ್ಮ ಅಪ್ಪನ ಕಡೆ ಸಂಬಂಧಿಕರೇನು ಹಗರದಾರ ಅವ್ರು? ನಮ್ಮ ಸಂಸಾರ ನಮ್ಮ ಜೀವನ, ಅವ್ರನ್ನ ಯಾಕೆ ನಮ್ಮ ಜೊತೆ ತೂಗ್ತಿ ಮಾವ? ಅವ್ರದನ್ನ ಕಸ್ಕೊಂಡೇವ, ಅವ್ರದನ್ನ ಇಸ್ಕೊಂಡೇವ. ನೀ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟಿದ್ ಗೊತ್ತಿದ್ರು ನಿಮ್ಮ ಅತ್ತಿ ತನ್ನ ಮಗಳನ್ನ ಕೊಡಾಕ ಮುಂದೆ ಬಂದಾಳಲ್ಲ. ಯಾಕೆ ಮುಂದೆ ಬಂದಾಳ? ನಿಮ್ಮ ಅವ್ವನ ಹೆಸರಲ್ಲಿ ಆಸ್ತಿ ಐತಿ, ನನ್ನ ಮಗಳು ಸುಖವಾಗಿರ್ತಾಳ ಅಂತ ಮುಂದೆ ಬಂದಾಳ. ಅದೆಲ್ಲ ಬೇಕಾಗಿಲ್ಲಪ್ಪ, ನನ್ನ ಆಸ್ತಿ ನನಗೆ ಬೇಕು. ಏನಕ್ಕೇನಾರ ಹೇಳಿ ನನ್ನ ಮನಸ್ಸಿನಾಗ ವಿಷದ ಬೀಜ ಬಿತ್ತಬೇಡ ಮಾವ. ಅವ್ರು ಯಾರೂ ಹಂಗೆ ಕಾಡುವುದಿಲ್ಲ, ಹಂಗೆ ಯಾರೂ ಬೇಡುವುದಿಲ್ಲ. ಒಂದು ಮಾತು, ನಾ ಯಾವ ಕಾರಣಕ್ಕೂ ಆಸ್ತಿ ನಿನ್ನ ಹೆಸರಲ್ಲಿ ಬಿಟ್ಟು ಕೊಡೋದಿಲ್ಲ. ಅದು ಹೆಂಗೆ ಬಿಟ್ಟು ಕೊಡ್ತಾಳೆ ನಮ್ಮವ್ವ ನಾನು ನೋಡ್ತೀನಿ. ಅದು ಯಾವ ವಿಚಾರ ಇಟ್ಕೊಂಡು ಮನಸ್ಸು ಬದಲು ಮಾಡಿ ಮಾವು ಹೊಳ್ಳಿ ಆಸ್ತಿ ಕೊಡ್ತೀನಿ ಅಂತೀವ? ಎದ್ರ ಸಲುವಾಗಿ? ನಿಮ್ಮ ಮಾವ ಆಸ್ತಿ ಕೊಟ್ರ ನಿಮ್ಮನ್ನ ನೆಮ್ಮದಿಯಿಂದ ಬದುಕಾಕ ಬಿಡ್ತಾನಂತ. ಚಲೋ ಅಲ್ಲನ? ಅವ ಹೇಳಿದಂತ ನೀ ಎದಿ ಹೊಡ್ಕೊಂಡೇನ? ಅವ ಏನು ಮಾಡ್ತಾನೆ ಮಾಡಲಿ, ಕಷ್ಟಪಟ್ಟು ಆಸ್ತಿ ಪಡೆದಿಲ್ಲ, ನೀನು ತವ್ರ ಮನೆ ಆಸ್ತಿ ಐತಿಲ್ಲ, ಇರ್ಲಿವಾ? ಏನೇನ ನಿಮ್ಮ ಮಾವನ ಬುದ್ಧಿ ನಿನಗಿನ ಗೊತ್ತಿಲ್ಲ. ಅವನ ಅರ್ದು ಕುಡ್ದಕ್ಕಿದ್ದೀನಿ ನಾನು. ಸಣ್ಣ ವಯಸ್ಸಿನಾಗ ಅದೇನು ಜಗಳ ಕದನ ಆಗೈತೆ ನನಗೆ ಗೊತ್ತಿಲ್ಲ. ನಾನು ಬೆಳೆದ ದೊಡ್ಡವಾಗೀನಿ, ಬುದ್ಧಿ ಬಲ್ತೈತಿವ. ಅದೇನು ಮಾವು ಎದುರಾಕ ನೋಡೋಣ. ನೀ ಹೂ ಅನ್ನಕ್ಕೆ ಹೋಗಬೇಡ, ಮಾತು ಕೊಡಕ್ಕೆ ಹೋಗಬೇಡ. ಯಪ್ಪ, ನಿಮ್ಮಪ್ಪನ ಕಳ್ಕೊಂಡಂಗ ನಿನ್ನ ಕಳ್ಕೊಳಕ ನನಗಿಷ್ಟ ಇಲ್ಲ. ಇಷ್ಟು ಎದಿ ಹೊಡೆದು ಮಾತಾಡಕತ್ತಿ ಅಂದ್ರೆ ಮಾವ ಅದೆಷ್ಟು ಬಿರಿ ಹಾಕೇನಿ ಯಾರಿಗೆ ಗೊತ್ತ? ನೋಡೋಣ ತಗೋವ. ನಿನಗೆ ರಾಧಾ ಮುಖ್ಯನೋ ಏನು ಆಸ್ತಿ ಮುಖ್ಯನೋ? ಇಷ್ಟು ದಿನ ಬೆಳೆದ ದೊಡ್ಡೋರು ಮಾಡೀವ. ಎಲ್ಲರಿಗಿಂತ ಹೆಚ್ಚಿನ ಮೊದಲ ನೀ ಮುಖ್ಯ, ಆಮೇಲೆ ಮಿಕ್ಕಿದ್ದು. ನಂದೇನೋ ಆಯ್ತು ಹೋಯ್ತು, ಮುಂದೆ ನಿನ್ನ ಜೀವನ ಐತಪ್ಪ. ಅದಕ್ಕೆ ಈಗ ಏನು ಮಾಡಂದಿವ? ರಾಧಾನೊಬ್ಬಕ್ಕಿ ನೋಡು, ಆಸ್ತಿ ವಿಚಾರ ಬಿಟ್ಟುಬಿಡು. ನಿನ್ನ ಮಾತಿಗೆ ನಾ ಯಾಕೆ ಎದುರಾಗಲಿ? ನನಗೆ ಸಾಲಿ ಕಲಿಸೋದಕ್ಕೆ ನಾನೇನ, ನನಗೆ ತಿಳಿಸಿ ಬುದ್ಧಿ ಹೇಳ್ದಕ್ಕೆ ನಾನೇನ, ನನಗೆ ಜೀವನ ಏನಂತ ತೋರಿಸ್ಕೊಟ್ಟಕ್ಕೆ ನಾನು. ನಿನ್ನ ಗಂಡ ಏನ್ರ ಅಂದ ನಾನು? ಏನು ಅಂದಿಲ್ರಿ. ಆಸ್ತಿ ಬಗ್ಗೆ ಏನ್ರ ಮಾತಾಡ್ಯಾನ? ಏನು ಮಾತಾಡಿಲ್ರಿ. ನಿಮ್ಮ ಅತ್ತಿ ನಿಮ್ಮ ಅಪ್ಪಗೆ ಆಸ್ತಿ ಕೊಡಕತ್ರ, ನಿನ್ನ ಗಂಡ ಯಾಕೆ ಸಿಟ್ಟಿ ಬರಾಕತ್ತಾನ? ಆಸ್ತಿ ಬಗ್ಗೆ ಅವ್ರಿಗೆ ಯಾವ ವಿಚಾರನೂ ಇಲ್ರಿ. ಅವ್ರಿಗೆ ವಿಚಾರ ಇರೋದಲ್ಲ ನಂದೇ. ನಿಮ್ಮ ಅಪ್ಪನ ಸಿಟ್ಟಿ ಏನಂತ ನೀ ತಿಳ್ಕೊಂಡಿ, ನಿಮ್ಮ ಅತ್ತೆ ಸಿಟ್ಟಿ ಏನಂತ ನೀ ತಿಳ್ಕೊಂಡಿ. ಇನ್ನು ಮುಂದೆ ನಿನ್ನ ಗಂಡನ ಸಿಟ್ಟಿ ಏನಂತೇಳಿ ನೀ ತಿಳ್ಕೊ. ನನ್ನ ಮಾತು ನಿಂಗೆ ಅರ್ಥ ಆಗವಲ್ದಲ್ಲ? ನಿಮ್ಮ ಅಪ್ಪನ ಸಿಟ್ಟಿ ಎಷ್ಟೈತಲ್ಲ ಅದಕ್ಕೆ ಹೆಚ್ಚಾಗಿ ನಿನ್ನ ಗಂಡನ ಸಿಟ್ಟೈತಿ. ಯಾರ ಮ್ಯಾಗ ಐತಿ? 10-15 ವರ್ಷ ಏನು ಕಾಡನಲ್ಲ ನಿಮ್ಮಪ್ಪ, ಅವನ ಮ್ಯಾಗ ಐತಿ. ಇರ್ಬೋದು, ಆದ್ರ ಅದು ಒನ್ ಟೈಮ್ಕ. ಆದ್ರೆ ಈಗ ಯಾಕ? ಒಂದನೇದು ತಂದಿ ಕಳ್ಕೊಂಡಾನ, ಎರಡನೇದು ಆಸ್ತಿ ಕಳ್ಕೊಳಕತ್ತಾನೀಗ. ಅದಕ್ಕಿಂತ ಹೆಚ್ಚಾಗಿ ನನ್ನ ಪಡ್ಕೊಂಡಾನಲ್ಲ. ಪಾಪ ನಿಂಗೇನು ಗೊತ್ತಿಲ್ಲ ನೋಡು, ಕಾದ್ ನೋಡು.
ಅಷ್ಟೆಲ್ಲ ಕಾಡಿದ ನಿಮ್ಮ ಅತ್ತಿನ ಆಸ್ತಿ ಕೊಡಾಕ್ ಮುಂದಾಗಿರುವಾಗ ನಿನ್ನ ಗಂಡಂದೇನು ಕಿರಿಕಿರಿ? ಮಗಳ ಜೀವನನ ನಿನಗೆ ಮುಖ್ಯ ಆಗಿತ್ತ ಅಂದ್ರ ನೀನ್ ಯಾವ ಆಸ್ತಿಗೂ ಆಸೆ ಪಡ್ತಿರ್ಲಿಲ್ಲ. ನಿನ್ನ ಕಣ್ಣಿಗೆ ಏನೀಗ? ನಿಮ್ಮ ಅತ್ತಿ ಮಾಡಿದ ಬರೋಬರಿ, ನಾನು ಕೆಟ್ಟ. ಅತ್ತಿ ಮಾಡಿದ ಕೆಟ್ಟ ಯಾರಿಲ್ಲ ಅಂದರ, ಆದ್ರ ನಿಮ್ಮಿಬ್ಬರ ಸಂಬಂಧ ನಮ್ಮಿಬ್ಬರ ಜೀವನ ಹಾಳ ಆತದ. ಅದೇನಾರ ಆಗ್ಲಿ ಮಗಳ, ಈಗ ನಿಮ್ಮ ಅತ್ತಿ ಆಸ್ತಿ ಕೊಡಾಕತ್ತಾಳ, ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡ್ರಿ. ಆಸ್ತಿ ತಗೊಂಡ್ ಹಾಳಾಗ್ ಹೋಗು, ನಮ್ನ ನೆಮ್ಮದಿಯಿಂದ ಬದುಕಾಕರ ಬಿಡ್ತಿ ಇಲ್ಲ. ಈಗೇನೋ ನೀನು ನನ್ನ ಮಾತು ಮೀರಿರ್ಬಹುದು, ಆದ್ರೆ ನಾನು ಯಾವಾಗಲೂ ಮಗಳ ನೆಮ್ಮದಿನ ಬಯಸ್ಕೊತ ಇರ್ತೀನಿ. ಅಷ್ಟೆಲ್ಲ ಮಗಳ ಮೇಲೆ ಪ್ರೀತಿ ಕಾಳಜಿ ಇದ್ದವ ಮತ್ತ್ಯಾಕ್ ಹೊಳ್ಳಿ ಆಸ್ತಿ ತಗೊಳತಿ? ಅದ ಹೇಳಕತ್ತೀನಲ್ಲ, ನಿನಗೇನು ತಿಳಿ ಮಾತಲ್ಲ, ಹೊತ್ತು ಬಂದಾಗೆಲ್ಲ ನಿನಗ ತಿಳಿತತಿ. ಈಗೇನು ನಿನಗ ಆಸ್ತಿ ಬೇಕಾ ಬೇಕ? ಹಾ, ಬೇಕಂದ್ರ ಬೇಕು. ನಮ್ಮ ಅತ್ತಿ ಒಪ್ಪಾಳ ಅಂದ್ರ ನನ್ ಗಂಡನ್ ನಾ ಒಪ್ಪಿಸ್ತೇನೆ. ತಗೊಂಡ್ ಅದೇನ್ ಮಾಡ್ತಿ ಮಾಡ್. ವಾಪಸ್ ನಾ ಅದೇನಾರ ಮಾಡ್ಲಿ. ಅತ್ತಿನೂ ಹೂ ಅಂದಾಳ, ನನಗೂ ಒಪ್ಪಿಗೆ ಐತಿ. ಇವ ಎಷ್ಟು ಹೂ ಅಂದ್ಬಿಟ್ರ ನೆಮ್ಮದಿಯಿಂದ ಇರ್ಬೋದಲ್ರಿ? ಆಸ್ತಿ ಕಸ್ಕೊಂಡ್ಮ್ಯಾಗ ನಿಮ್ಮಪ್ಪನ ವಿಚಾರ ಏನೇನೈತೆ ಅಂತೇಳಿ ಯಾರಿಗ್ ಗೊತ್ತ? ನಮ್ಮ ಅಪ್ಪನ ವಿಚಾರ ಏನೈತಿ ನಾ ತಲೆ ಕೆಡಿಸ್ಕೊಳ್ಳೋದಿಲ್ರಿ. ಆದ್ರೆ ನನ್ನ ವಿಚಾರ ಒಂದ, ನಾ ಇವ್ರ ಮನೆ ಬಾಳೆ ಮಾಡ್ಬೇಕು. ರಾಧಾ, ಒಂದು ಮಾತು ಕೇಳಿ ನಿನಗ. ಕೇಳ್ರಿ. ನೀ ಇವ್ರ ಮನೆ ಬಂದಂಗೆ ಮಾಡಿ, ನಿಮ್ಮಪ್ಪ ಇವ್ರ ಆಸ್ತಿ ಎಲ್ಲ ಕಸ್ಕೊಂಡಂಗೆ ಮಾಡಿ, ಮತ್ತೆ ಇವ್ರ ಜೀವನದಾಗ ಏನು ಆಟ ಆಡಂಗಿಲ್ಲ. ಸಂಶಯ ಅನ್ನೋದು ನಿಮ್ಮ ಮನಸ್ಸಿನಾಗೂ ಕೂತಂಗೆ ಕಾಣ್ತೈತಿ, ಅವ್ರ ಮನಸ್ಸಿನಾಗೂ ಕೂತಂಗೆ ಕಾಣ್ತೈತಿ. ನಾವು ನಡವರ್ಕಿನವರು, ನೀವು ಸಂಬಂಧಿಕರು, ಮತ್ತು ತಾಯಿ ಮಗ ನಿಮ್ಮನ್ನು ನಂಬಿ ಹಾಳಾಗಬಾರ್ದಲ್ಲ. ನಾ ನನ್ನ ಗಂಡನ ಜೊತೆಗೆ ನೆಮ್ಮದಿಯಿಂದ ಬದುಕಬೇಕು ಅಂತ ಬಂದೇನ್ರಿ. ಇಷ್ಟ್ರ ಮ್ಯಾಗ ನೀವ ತಿಳ್ಕೊರಿ. ಅವನ ಜೊತೆ ನಾ ಮಾತಾಡ್ತೀನಿ, ಆದ್ರೆ ನಿಮ್ಮ ಮನಸ್ಸಿನ ಬೇರೆ ವಿಚಾರ ಇರಬಾರ್ದಾ? ಮತ್ತು ಯಾವ ವಿಚಾರನೂ ಇಲ್ಲ. ಅದು ಎಂಥ ಕೆಟ್ಟ ವಿಚಾರ ಬಂದ್ರೂ ಅದನ್ನ ನಾ ತಲೆಗೆ ತಗೊಳ್ಳೋದಿಲ್ಲ. ಈಗೇನು ನಿನ್ನ ಗಂಡನ ಜೋಡಿ ನಾ ಮಾತಾಡ್ಬೇಕಾ? ಹ್ಞೂ ರೀ, ಮಾತಾಡ್ತೀನಿ. ಅದು ಉಳಿಸ್ಕೊಳೋದು ಬಿಡೋದು ನಿನಗ ಬಿಟ್ಟಿದ್ದೆ. ಏನ್ವಾ ನಿನ್ನ ಮಗಗೆ ಬುದ್ಧಿ ಹೇಳಿ ಹ್ಞೂ ಅನಿಸಿ ಕರ್ಕೊಂಬಂದ್ಯೋ, ಏನು ಮತ್ತೆ ವಾದ ಮಾಡಕ್ಕೆ ಕರ್ಕೊಂಬಂದ್ಯೋ? ಅಣ್ಣ, ನಾ ಅಂತೂ ಆಸ್ತಿ ಬರೆದು ಕೊಡಾಕ ತಯಾರದೀನಿ. ನನ್ನ ಮಗನಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬಂದೀನಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಅಂತ ಹೇಳು. ನೀನು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ 15 ವರ್ಷ ಅನುಭವಿಸಿದಿ, ಇನ್ನು ಮುಂದೆ ಅವ ಅನುಭವಿಸೋದು ಆಗ್ಬಾರ್ದು, ಅದನ್ನ ಹೇಳ. ಯಪ್ಪ, ಅದು ನಿಮ್ಮ ಮಾವನ ಆಸ್ತಿ, ಅವನಿಗೆ ಕೊಟ್ಟು ಬಿಡೋಣ. ಅವ್ವ, ನಿನ್ನ ಮಾತು ಏನಾರ ಮೀರಿದ್ನಿ ಅಂದ್ರೆ ನನ್ನಟ್ಟು ಹುಚ್ಚ ಯಾರೂ ಇಲ್ಲ. ಅದು ಮಾವನ ಆಸ್ತಿ ಇಲ್ಲ, ಕೊಟ್ಟು ಬಿಡೋಣ. ಆದ್ರೆ ರಾಧಾ ನನ್ನ ಆಸ್ತಿ ಅನ್ನೋದು ನೀ ಮರಿಬೇಡ. ಮತ್ತೆ ಇವ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟ್ಯಾನ ಅಂದ್ಮೇಲೆ ಇವನು ನನ್ನ ಮಗಳು ನಂಬ್ಯಾಳು ಅಂದ್ಮ್ಯಾಗ ಇನ್ನು ನನ್ನ ಮಗಳು ಇವನ ಆಸ್ತಿನಲ್ಲ. ಮತ್ತೆ ಈ ಮಾತು ಹಿಂಗೆ ಇರಲಿ ಮಾವ. ನಿನ್ನ ಆಸ್ತಿ ನಮ್ಮವ್ವಾಗ ಬರ್ದು ಕೊಡಕ್ಕೆ ಹೇಳ್ತೀನಿ, ಆದ್ರೆ ನನ್ನ ಆಸ್ತಿಗೆ ಧಕ್ಕೆ ಮಾಡಬೇಡ ಅಷ್ಟೇ. ಅಣ್ಣ, ನಿಂಗೆ ಕೈ ಮುಗಿದು ಬೇಡ್ಕೋತೀನಿ. ಅವಾಗ ನಾ ಕಾಡಿನಂತ ಹೇಳಿ ಈಗ ನೀನು ನನ್ನ ಮಗನಿಗೆ ಕಾಡಬೇಡ. ನಾ ಅಂತೂ ಕಾಡಂಗಿಲ್ಲ, ಆದ್ರೆ ನಿಮ್ಮನ್ನ ಕಾಡವ್ರು ಹೆಂಗೆ ಕಾಡ್ತಾರ ಅಂತ ನೀವು ನೋಡ್ಕೋತೀರಿ. ಅಣ್ಣನ ಬಿಟ್ಟು ಮತ್ಯಾವ್ರು ನಮಗೆ ಕಾಡೋರು ಅದಾರ?